ಒಡೆಯರ್ ಅವರು ಬಂದು ಶಮಿ ವೃಕ್ಷ ಪೂಜೆಯನ್ನು ಮಾಡ್ತಾರೆ. ಶಮಿ ವೃಕ್ಷ ಪೂಜೆಯನ್ನು ಮಾಡಿ ಅವರು ವಾಪಸ್ ಬಂದ ನಂತರ ಅವರು ಕಂಕಣ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ಅಲ್ಲಿಗೆ ಅರಮನೆಯ ರಾಜವಂಶಸ್ಥರ ದಸರಾ ಮುಕ್ತಾಯವಾಯಿತು ಅಂತಂದ್ಬಿಟ್ಟು ಮೊದಲು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕೂಡ ಪಲ್ಲಕ್ಕಿನಲ್ಲಿ ಹೋಗ್ತಾಯಿದ್ರು ಭುವನೇಶ್ವರಿ ದೇವಸ್ಥಾನಕ್ಕೆ. ಬಟ್ ಆನಂತರ ಏನೋ ಒಂದು ಸ್ವಲ್ಪ ಭದ್ರತೆಯ ನೆಪ ಒಡ್ಡಿ ಈಗ ನೇರವಾಗಿ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಪಲ್ಲಕ್ಕಿಯಲ್ಲಿ ಹೋಗಿರೋದನ್ನ ಕೂಡ ನಾವು ನೋಡಿದ್ದೀವಿ. ಸೊ ಈಗ ಆ ಶಸ್ತ್ರಾಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇವತ್ತು ಕೂಡ ಒಂದು ಸುತ್ತಿನ ಆಯುಧ ಪೂಜೆ ಇದೆ. ಇವತ್ತು ಕೂಡ ಆ ಆಯುಧ ಪೂಜೆ ಆದ ನಂತರ ಅವರು ವಿಜಯ ಯಾತ್ರೆಯನ್ನು ಹೊರಡತಕ್ಕಂಥದ್ದು. ಆ ಕೆಲಸ ಕಾರ್ಯಗಳು ಈಗ ನಡೀತಾ ಇರ್ತಕ್ಕಂಥದ್ದು. ನಿನ್ನೆ ಶಾಸ್ತ್ರೋಕ್ತವಾಗಿ ಆಯುಧ ಪೂಜೆ ನೆರವೇರಿದೆ ಮೈಸೂರು ಅರಮನೆಯಲ್ಲಿ. ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ 32 ಶಸ್ತ್ರಗಳನ್ನು ತಂದಿದ್ದು, ಅದನ್ನು ಅಲ್ಲಿಂದ ತೈಲ ಅಭ್ಯಂಜನವನ್ನು ಮಾಡಿಸಿ ವಾಪಸ್ ತಂದಿದ್ದು, ನಂತರ ಅದನ್ನು ಶಸ್ತ್ರಾಗಾರದಲ್ಲಿ ಜೋಡಿಸಿ ಎಲ್ಲ ಪೂಜೆ ಮಾಡಿದ್ದು ಎಲ್ಲವನ್ನು ಕೂಡ ತಾವು ನೋಡಿದ್ರಿ. ಇದ್ರ ಬಗ್ಗೆ ಕೂಡ ನಾವು ಮಾತುಕತೆಯನ್ನು ಆಡ್ತಾ ಹೋಗೋಣ. ತಲಕಾಡು ಚಿಕ್ಕರಂಗೇಗೌಡರು ಸರ್, 2 ಕಾರ್ಯಗಳು ನೆರವೇರುತ್ತೆ ಸರ್ ಇವಾಗ. ಮೈಸೂರು ಸರ್ಕಾರಿ ದಸರಾ ಬೇರೆ, ಖಾಸಗಿ ದಸರಾ ಬೇರೆ. ಖಾಸಗಿ ದರ್ಬದ ಅಂತಿಮ ಹಂತಕ್ಕೆ ತಾವು ಬಂದಿರತಕ್ಕಂಥದ್ದು. ಸೊ ಈಗ ವಜ್ರಮುಷ್ಠಿ ಕಾಳಗದ ನಂತರ ವಿಜಯ ಯಾತ್ರೆಯನ್ನು ಹೊರಡ್ತಾರೆ. ಹೌದು, ವಿಜಯ ಯಾತ್ರೆಯ ಹಿನ್ನೆಲೆ ಏನು ಅಂದರೆ ನಾವು ಮಹಾಭಾರತಕ್ಕೆ ಹೋಗ್ತೀವಲ್ಲ, ಅದೇ ಪೌರಾಣಿಕ ಹಿನ್ನೆಲೆನ ಹೇಗೆ ಅಂತ? ಮಹಾಭಾರತಕ್ಕೆ ನೀನು ಸ್ವಲ್ಪ ಹಿಂದೆ ಹೋದರೆ ರಾಮಾಯಣದಲ್ಲೂ ವಿಜಯ ಯಾತ್ರೆ ಅಂತ ಹೇಳ್ತೀವಿ. ಶ್ರೀರಾಮಚಂದ್ರ ರಾವಣನನ್ನು ಕೊಂದು ಸೀತೆಯನ್ನು ಮತ್ತೆ ತನ್ನ ಇದಕ್ಕೆ ತಗೊಂಡು ಅವನು ಬಂದಲ್ಲ, ಅದು ನಿಜವಾದ ವಿಜಯ ಯಾತ್ರೆ ಅಂತ ಪುರಾಣದ ಪ್ರಕಾರ ಹೋದ್ರೆ ಹಳೇದು. ಇನ್ನು ಅದಕ್ಕೂ ಒಂದು ಸ್ವಲ್ಪ ಹಿಂದೆ ಹೋದ್ರೆ ಶಿವ ತ್ರಿಪುರಗಳನ್ನು ಗೆದ್ದ ತ್ರಿಪುರಾಂತಕ ಅಂತ ಹೇಳ್ತೀವಲ್ಲ, ಅದು ವಿಜಯ ಯಾತ್ರೆ. ನಮಗೆ ಅದು ಹೆಚ್ಚಿಗೆ ಬೇಕು ಅಂದರೆ ಸಂಸ್ಕೃತ ಮಹಾಕಾವ್ಯಗಳನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹೀಗಾಗಿ ವಿಜಯ ಯಾತ್ರೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಈ ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಹೇಳಬೇಕು ಅಂದರೆ ರಾಜರು ಯುದ್ಧವನ್ನು ಗೆದ್ದು ಆಚರಿಸೋದೆ, ಅದನ್ನು ವಿಜಯ ಸ್ಕಾಂದಾವರ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಸೈನ್ಯ ಒಂದು ಯುದ್ಧವನ್ನು ಮಾಡಿದ ನಂತರ ಅವರಿಗೆ ವಿಶ್ರಾಂತಿ ಬೇಕಾಗುತ್ತೆ, ಎಲ್ಲ ರೀತಿಯ ಮನೋರಂಜನೆ ಬೇಕಾಗುತ್ತೆ, ಗಾಯಗಳಿಗೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡೋರು, ಹಿಂದೆ ಯಾವುದಾದ್ರೂ ಒಂದು ದೊಡ್ಡ ನದಿಯ ದಡದಲ್ಲೋ ಇಲ್ಲ ದೊಡ್ಡ ಕೆರೆಯ ದಡದಲ್ಲೋ ಆ ರಾಜಾದಿಯಾಗಿ ಎಲ್ಲರೂ ಕೂಡ ಅಲ್ಲಿ ತಂಗುದಾಣ ಮಾಡೋರು. ಅದನ್ನು ವಿಜಯ ಸ್ಕಾಂದಾವರ ಅಂತ ಕರೀತಾರೆ. ಅಂದರೆ ವಿಜಯೀ ಸೈನ್ಯ ವಿಶ್ರಾಂತಿ ಪಡೆಯುವಂಥ ಜಾಗ. ಅವುಗಳಲ್ಲಿ ಈಗ ನಾವು 2 ನೋಡ್ಬೋದು. ಒಂದು ಹೆಬ್ಬಾಳ ಕೆರೆ, ಅದು ಒಂದು ಕಾಲದಲ್ಲಿ ವಿಜಯ ಸ್ಕಾಂದಾವರ, ಇಲ್ಲಿ ಬೆಂಗಳೂರು ಹೆಬ್ಬಾಳ, ಬೆಂಗಳೂರಿನ ಹೆಬ್ಬಾಳದ ಕೆರೆ. ಇನ್ನೊಂದು ಕುಣಿಗಲ್ ಇದೆಯಲ್ಲ, ಕುಣಿಗಲ್ ಕೆರೆ, ಅದು ವಿಜಯ ಸ್ಕಾಂದಾವರ. ಎಪಿಗ್ರಾಫಿಯ ಕರ್ನಾಟಕ ಇದರಲ್ಲಿ ಅದು ಮೆನ್ಷನ್ ಆಗಿದೆ. ಕುಣಿಗಲ್ ಅಂತ ಹೇಳಿದ್ರೆ ವಿಜಯ ಸ್ಕಾಂದಾವರ. ಅಂದರೆ ಎಲ್ಲೇ ಯುದ್ಧ ನಡೆದ್ರು ಸೈನ್ಯವನ್ನು ಇಲ್ಲಿ ತಂದು ಬಿಡ್ತಿದ್ರು. ಆಮೇಲೆ ಆ ಕುಣಿಗಲ್ ನೀರಿನಲ್ಲಿ ವಿಶೇಷವಾದಂಥ ಅಂಶಗಳಿದಾವೆ ಬಿಡಿ, ಯಾಕೆಂದರೆ ಅದನ್ನು ಕುಡಿದ್ರೆ ಕೆಲವು ರೋಗಗಳು ವಾಸಿಯಾಗುತ್ತೆ ಅಂತ, ಅದು ನೈಸರ್ಗಿಕವಾಗಿ. ಅಂದರೆ ಈ ವಿಜಯ ಯಾತ್ರೆ ಇದೆಯಲ್ಲ, ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು. ಮೈಸೂರಿನ ರಾಜರು ಹಿಂದೆ ಹಲವಾರು ಯುದ್ಧಗಳನ್ನು ಮಾಡೋರು. ಅದರಲ್ಲಿ ನಮಗೆ ಉಲ್ಲೇಖಗಳು ಸಿಗೋದು ಈ ನಮ್ಮ ತಿರುಚಿರಾಪಳ್ಳಿ ರಾಜರ ಮೇಲೆ ಯುದ್ಧ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ಅಕ್ಕಪಕ್ಕದ ಕೊಡಗಿನ ರಾಜರ ಮೇಲೆ ಯುದ್ಧ ಮಾಡೋದು. ಆ ಕಾಲಘಟ್ಟದಲ್ಲಿ ಅವು ಶತ್ರು ರಾಷ್ಟ್ರ. ಸೊ ಅದೆಲ್ಲವನ್ನು ಇವ್ರು ಗೆದ್ಕೊಂಡು ಬಂದಮೇಲೆ, ಇದನ್ನು ನೀವು ನಾನು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕು ಅಂದರೆ ಹುಲಿ ಹಾಲಿನ ಮೇವು ಚಿತ್ರ ನೋಡಿದ್ರು ಕೆಲವೊಂದು ಗೊತ್ತಾಗುತ್ತೆ, ಮಯೂರ ಚಲನಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ವಿಷಯಗಳನ್ನ ಅಳವಡಿಸ್ಕೊಂಡ್ರಿಂದ ಉದಾಹರಣೆ ಕೊಡ್ತಾ ಇದ್ದೀನಿ. ಆ ವಿಜಯದ ಸಂಭ್ರಮವನ್ನು ಆಚರಿಸ್ತಾ ಇದ್ರು. ಆ ಸಂಭ್ರಮವನ್ನು ನಮ್ಮ ದಸರಾದಲ್ಲಿ ಒಂದು ದಿನ ಇದಕ್ಕೂ ಮೀಸಲಾಗಿಟ್ಟು ಸೊ ವಿಜಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರೆ. ಅದಕ್ಕೆ ವಿಜಯದಶಮಿ. ವಿಜಯದಶಮಿ ಅಂದ್ರೆ 10 ದಿನಗಳ ದಶಮಿ, ಇದು 10 ದಿನಗಳ ವಿಜಯ ಅಂತ ಹೇಳಿ. ಸೊ ನೀವು ಹೇಳಿದಾಗೆ ಮಹಾಭಾರತದಲ್ಲೂ ಕೂಡ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಸಂಭ್ರಮ ಮಾಡಕ್ ಹೋಗ್ತಾರೆ, ಆದ್ರೆ ಯಾರು ಸಂತೋಷ ಪಡಲ್ಲ. ಕಾರಣ ಏನಂದ್ರೆ ಅಲ್ಲಿ ಮಡಿದಿರೋರೆಲ್ಲ ಇವ್ರು ಬಂಧು ಬಳಗ. ಹೌದು, ಈಗ ನಮಗೆ ಶತ್ರು ರಾಷ್ಟ್ರದ ಮೇಲೆ ಯುದ್ಧ ನಡೆದು ಇದಾದಾಗ ನಾವು ವಿಜಯೋತ್ಸವ ಆಚರಿಸ್ತೀವಲ್ಲ, ಅದು ಬೇರೆ. ಯಾಕೆಂದ್ರೆ ಯಾರೋ ಶತ್ರುಗಳು ಸತ್ತೋಗಿರ್ತಾರೆ. ಆದ್ರೆ ನಮ್ಮ ಬಂಧುನೇ ಅಲ್ಲಿದ್ದು ಏನಾದ್ರು ಇದಾಗಿದ್ರೆ ಅಲ್ಲಿ ವಿಜಯೋತ್ಸವ ಆಚರಿಸಲ್ಲ, ಆದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ಬಿಡ್ತೀವಿ. ಅದು ಇದೆಯಲ್ಲ, ಧಾರ್ಮಿಕವಾಗಿ ಹಿಂದೆ ರಾಜರು ಏನು ಮಾಡ್ತಿದ್ರು ಅದರ ಪಾರಂಪರಿಕ ಮುಂದುವರಿಕೆ ಭಾಗ ಆಗಿ ಇನ್ನೊಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಏನು ನಡೀತಾ ಇದೆ ಮೈಸೂರಿನಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಮೈಸೂರಿನ ಅರಮನೆಯಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಈಗ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಅರಣ್ಯ ಇಲಾಖೆಯಿಂದ ಆನೆಗಳ ಅಂತಿಮ ಪರಿಶೀಲನೆ, ಅಂದರೆ ಆನೆಗಳ ಆರೋಗ್ಯದ ಬಗ್ಗೆ, ಗಜಪಡೆಯ ಆರೋಗ್ಯ ಸ್ಥಿತಿಯನ್ನ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. DCF ಮತ್ತು ವೈದ್ಯರ ತಂಡದಿಂದ ಜಂಬೂ ಸವಾರಿ ಆನೆಗಳ ಆರೋಗ್ಯ ಪರಿಶೀಲನೆ ಆಗುತ್ತೆ. ಪ್ರತಿ ವರ್ಷ ಹೀಗೆ ಆಗುತ್ತೆ. ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು, ಅಂದರೆ ಎಲ್ಲ ಆನೆಗಳು ಕೂಡ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆರೋಗ್ಯವಂತವಾಗಿವೆ ಅಂತನ್ಬಿಟ್ಟು ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು.
ಕೊಟ್ಟ ನಂತರ ಅವುಗಳನ್ನು ಬಳಸ್ಕೊಳ್ತಾರೆ. ಆಮೇಲೆ ಆನೆಗಳಿಗೆ ಸಿಂಗಾರ ಮಾಡುವಂತಹ ಕೆಲಸಗಳು, ಆಗಲೇ ಹೇಳ್ತಾ ಇದ್ವಿ, ಆನೆಗಳಿಗೆ ಸುಮ್ಮನೆ ರಂಗೋಲಿ ಡಿಸೈನ್ ಬರೆಯೋದಲ್ಲ, ಆ ಬರೆಯೋದಕ್ಕೂ ಕೂಡ ಒಂದು ಅರ್ಥ ಇದೆ. ಗಂಡ ಬೇರುಂಡವನ್ನು ಬರೀತಾರೆ, ಬೇರೆ ಬೇರೆ ಚಿಹ್ನೆಗಳನ್ನು ಬರೀತಾರೆ. ಅದಕ್ಕೆ ಅಂತಲೇ ತಲತಲಾಂತರದಿಂದ ಒಂದೇ ಕುಟುಂಬ ಮೀಸಲಾಗಿರುತ್ತೆ, ಅವರೇ ಬರಿಬೇಕು ಬಂದು. ಪ್ರತಿಯೊಂದು ಜವಾಬ್ದಾರಿಯನ್ನು ಇಂತಿಂಥ ಕುಟುಂಬದವರೇ ನಿರ್ವಹಿಸಬೇಕು ಅಂತಕ್ಕಂಥ ಪ್ರತೀತಿ ಇದೆ. ಹಾಗಾಗಿ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಗ ನಡೀತಾ. ಈಗ ಒಂಚೂರು ಅರಮನೆ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಶಶಿಕುಮಾರ್ ಸರ್, ನೀವು ಹೇಳಿ, ಈಗ ಅರಸನ ಒಡ್ಡೊಲಗ ಅಂತ ಮುಂಚೆ ಈ ದರ್ಬಾರನ, ಈಗ ನಾವೇನು ಖಾಸಗಿ ದರ್ಬಾರ್ ಅಂತ ಕರಿತೀವಿ, ಅದನ್ನ ಅರಸನ ಒಡ್ಡೊಲಗ ಅಂತ ಕರಿತಾ ಇದ್ರು. ಹೆಸರು ಯಾಕೆ ಇದ್ದಕ್ಕಿದ್ದ ಹಾಗೆ ಖಾಸಗಿ ದರ್ಬಾರ್ ಅಂತ ಬದಲಾಯಿತು? ಅದರ ಹಿನ್ನೆಲೆ ಏನು? ಆಮೇಲೆ ದರ್ಬಾರ್ನು ಏನಾಗುತ್ತೆ? ಈಗ ನಮಗೆಲ್ಲ ಈಗ ನಾವು ನೋಡಿರೋದು ನಮ್ಮ ಜನರೇಷನ್ ಅವರು CM ಅವರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಮೀಟಿಂಗ್ ಅಂದ್ರೆ ಅದೇ ಕಂಪ್ಯಾರಿಸನ್ ಇದು ಅಥವಾ ಅದಕ್ಕಿಂತ ಭಿನ್ನವಾಗಿರುತ್ತಾ ಅಂತ? ಈ ಖಾಸಗಿ ದರ್ಬಾರ್ ಮತ್ತು ಸಾರ್ವಜನಿಕ ದರ್ಬಾರ್ ಅನ್ನೋದು ಒಂದೆರಡು ಪಾರಂಪರಿಕ ಕಟ್ಟಡಗಳ ಹಿನ್ನೆಲೆಯಲ್ಲೇ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ. ಇದಕ್ಕೂ ಮುಂಚಿತವಾಗಿ ಒಂದು ವಿಜಯದಶಮಿ ಬಗ್ಗೆ ಅಥವಾ ವಿಜಯ ಯಾತ್ರೆ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಅಂತ. ಸೊ ನಮಗೆ 1610ರಲ್ಲಿ ಐತಿಹಾಸಿಕ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ನಮಗೆ ಈ ವಿಜಯದಶಮಿನ ಪ್ರಾರಂಭ ಮಾಡ್ತಾರೆ. ಸೊ ಆ ಕಾಲಘಟ್ಟಕ್ಕೆ ಅವರು ಸ್ವತಂತ್ರ ಆದರು. ಆ ಕಾಲಘಟ್ಟ ಅಂತ ಸ್ವತಂತ್ರ ಆದರು. ಅರವೀಳು ವಂಶಸ್ಥರಿಂದ ಅವರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿ ವಿಜಯ ಯಾತ್ರೆಯನ್ನು ಜಯಗಳಿಸೋದಕ್ಕೆ ಕಾರಣಕ್ಕೋಸ್ಕರ ಈ ವಿಜಯದಶಮಿನ ಪ್ರಾರಂಭ ಮಾಡ್ತಾರೆ. ಸೊ ಈಗಲೂ ಅದೇ ಪದ್ಧತಿ ನಮ್ಮ ವಿಜಯದಶಮಿ ಮುಂದುವರಿತಾ ಬಂದಿದೆ ಅನ್ನೋದು ಒಂದು ವಿಚಾರ. ನೀವು ಹೇಳ್ದಾಗೆ ಈ ಖಾಸಗಿ ದರ್ಬಾರ್, ಸೊ ನಮಗೆ ಈ ಖಾಸಗಿ ದರ್ಬಾರ್ ಮತ್ತು ಸಾರ್ವಜನಿಕ ಮತ್ತು ಈಗ CMಗಳು ರಾಜಕಾರಣಿಗಳು ಆಚರಣೆ ಮಾಡುವಂಥದ್ದು ದರ್ಬಾರ್ಗಳು ಬರುವಂಥದ್ದು ಕಾಲಘಟ್ಟ ಬಂದು 1973ರಿಂದ ಈಚೆಗೆ. ಅದಕ್ಕಿಂತ ಬಿಫೋರ್ ದಟ್ ನಮಗೆಲ್ಲವೂ ಕೂಡ ನಮಗೆ ಸಾರ್ವಜನಿಕರಿಗೂ ಅಲ್ಲ ಮತ್ತು ಖಾಸಗಿ ಅನ್ನೋದು ಕೆಲವೇ ಜನಕ್ಕೆ ಸೀಮಿತ ಆಗಿರ್ಬೋದು. ಬ್ರಿಟಿಷರಿಗೆ ಒಂದು ಕಾಲಘಟ್ಟದಲ್ಲಿ ಸಪ್ರೇಟಾಗಿ ಮಾಡುವಂಥ ಒಂದು ಪದ್ಧತಿ ಇತ್ತು. ಸೊ ಇವತ್ತಿಗೆ ನೋಡ್ಬೋದಾದಂಥ ಒಂದು ಕಾಲಘಟ್ಟ ಅಂತ ಬಂದಾಗ 1799ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟಾಭಿಷೇಕ ಮಾಡಬೇಕಾದ್ರೂ ಕೂಡ ಒಂದು ಅರಮನೆ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಲಕ್ಷ್ಮಮ್ಮಣ್ಣಿಯವರು ಏನು ಮಾಡ್ತಾರೆ ಅಂತಂದರೆ 2 ವರ್ಷಗಳಲ್ಲಿ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅದು ಮರದ ಅರಮನೆ. ಸೊ ಅದು ಸುಟ್ಟು ಕರಕಲಾಗುತ್ತೆ 1893ರಲ್ಲಿ. ಅದಾದ ಮೇಲೆ ನಂತರ ನಮಗೆ 1912ರಲ್ಲಿ ಒಂದು ಅರಮನೆ 1907ರಲ್ಲಿ ಒಂದು ಅಂಬಾವಿಲಾಸ ಅರಮನೆ ನಿರ್ಮಾಣವಾಗ್ತದೆ. ಸೊ ಅದೇ ಈಗ ಖಾಸಗಿ ದರ್ಬಾರ್ ಅಂತ ನಾವು ಏನು ಕರಿತೀವಿ, ಅಥವಾ ಮೈಸೂರು ಅರಸರು ಮೂಲವಾಗಿ ಇವತ್ತೇನು ನಡೀತಾ ಇದೆ ಆ ದರ್ಬಾರ್ ನಡೀತಾ ಇರೋದೇ 1907ರಲ್ಲಿ ನಿರ್ಮಾಣವಾದಂಥ ಒಂದು ಅರಮನೆ. ಸೊ ಅದರ ನಂತರ ನಿರ್ಮಾಣವಾದಂಥದ್ದು ಅಂತ ಬಂದಾಗ ನಾವೇನು 1930ರಲ್ಲಿ ಈ ಸಾರ್ವಜನಿಕರಿಗೋಸ್ಕರ ದೊಡ್ಡದಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಒಂದು ಮುಂಭಾಗದ ಭಾಗ ಏನಿದೆ, ಆ ಒಂದು ಸಾರ್ವಜನಿಕ ದರ್ಬಾರ್ ಏನಿದೆ ಅದು ಪ್ರಾರಂಭ ಆಗ್ತದೆ. ಅಂದ್ರೆ ಈಗ ನಾವು ಓವರ್ ಒಂದು ಮೈಸೂರು ಅರಮನೆ ಏನು ನೋಡ್ತೀವಿ ಅದನ್ನ ಏಕಕಾಲದಲ್ಲಿ ಕಟ್ಟಿದ್ದಲ್ಲ ಸರ್, 3 ಹಂತಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಓಕೆ, ಇದಕ್ಕೆ ನಾವು ಹೇಳೋದು ಅಂದರೆ ನಾವು ತುಂಬ ತಿಳ್ಕೊಳ್ಬೇಕು, ನಮ್ಮ ಜನರೇಷನ್ಸ್ಗೂ ಕೂಡ ತುಂಬ ಮಾಹಿತಿಗಳನ್ನು ಕೊಡಬೇಕು ಅಂತ. ಚಿಕ್ಕರಂಗೇಗೌಡ್ರೆ, ನಾನು ಅವಾಗ ಒಂದು ವಿಚಾರ ಕೇಳ್ತಾ ಇದ್ದೆ. ಮೈಸೂರಿನ ಅರಸರೇ ಕುಸ್ತಿ ಪೈಲ್ವಾನ್ಗಳಾಗಿದ್ದರು. ಅದರದ್ದು ಹಿನ್ನೆಲೆ ಯಾರು ಅದರಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯರಾಗಿದ್ದರು? ಮೈಸೂರು ಅರಸರು ಕುಸ್ತಿ ಪೈಲ್ವಾನ್ ಅಂದಿದ ತಕ್ಷಣ ರಣಧೀರ ಕಂಠೀರವರು ನಮ್ಮ ಕಣ್ಮುಂದೆ ಬರ್ತಾರೆ. ಇವನ್ ಯದುರಾಯರು ಕೃಷ್ಣರಾಯರು ಕೂಡ ಪೈಲ್ವಾನ್ಗಳಾಗಿದ್ದರು. ಮತ್ತು ಅದು ಹಿಂದೆ ರಾಜರುಗಳು ಪೈಲ್ವಾನ್ರಾಗೋದು ದೊಡ್ಡ ವಿಶೇಷ ಏನಲ್ಲ, ಅದು ಮಿನಿಮಮ್ ಕ್ವಾಲಿಫಿಕೇಶನ್. ಹೌದಾ? ಆ ದೇಹವನ್ನು ಅವ್ರು ದಂಡಿಸ್ಕೊಂಡಿರ್ಬೇಕು, ಅದೇ ರೀತಿ ಕಾಪಾಡ್ಕೊಂಡಿರ್ಬೇಕು, ಜೊತೆಗೆ ಕೆಲವು ಪಟ್ಟುಗಳನ್ನ ತಿಳ್ಕೊಂಡಿರ್ಬೇಕು. ಸೊ ಹೀಗಾಗಿ ಪ್ರತಿಯೊಬ್ಬ ರಾಜನೂ ಒಂದು ರೀತಿಯಲ್ಲಿ ಕುಸ್ತಿಪಟು ಅಂತ ಹೇಳ್ಬೋದು. ಒಂದು ಕೊನೆಯಲ್ಲಿ ನಮ್ಮ ರಾಜರುಗಳು ಸ್ವಲ್ಪ ದೇಹ ಸ್ಥೂಲವಾದ ದೇಹ ಆಗಿರೋದ್ರಿಂದ ಅದು ನಮಗೆ ಕಾಣಲ್ಲ. ಯಾಕೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸು ಸ್ವತಃ ಕುಸ್ತಿಪಟು. ಸಾಕಷ್ಟು ಜನ, ಎಷ್ಟೋ ಜನ ಚಲನಚಿತ್ರ ನಟರುಗಳು ಕುಸ್ತಿಪಟುಗಳು. ಸೊ ಹೀಗಾಗಿ ಕುಸ್ತಿಪಟು ಅಂತ ಹೇಳಿದ್ರೆ ದೇಹದ ಅಡ್ಯ ಚೆನ್ನಾಗಿರುತ್ತೆ ಮತ್ತು ಗಟ್ಟಿಮುಟ್ಟಾಗಿರ್ತಾರೆ ಅಂತ ಹೇಳಿ. ಸರ್, ದಕ್ಷಿಣ ಭಾರತದಲ್ಲಿ ಮಾತ್ರ ನಮ್ಮ ಕುಸ್ತಿ ಪಟುಗಳು ಅಥವಾ ಪೈಲ್ವಾನ್ಗಳು ಫೇಮಸ್ ಆಗಿರಲಿಲ್ಲ. ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದಾದ್ರೂ ಪಂದ್ಯಾವಳಿಗಳು ಗೆದ್ಕೊಂಡು ಬರ್ತಾರೆ. ಇದ್ರ ಬಗ್ಗೆ ಸಾಕಷ್ಟು. ಇವನ್ ಉತ್ತರ ಭಾರತದಲ್ಲೂ ಕೂಡ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಒಂದೊಂದು ಈ ಕುಸ್ತಿ ಅಖಾಡಗಳಿದ್ದಾವೆ. ಪೊಲೀಸ್ ಠಾಣೆಗಳಲ್ಲಿ ನಮ್ಮಲ್ಲಿಲ್ಲ, ನಮ್ಮಲ್ಲಿ ಗರಡಿ ಮನೆಗಳಿದ್ದಾವೆ. ಪೊಲೀಸ್ ಠಾಣೆಗಳಲ್ಲಿ ಕುಸ್ತಿ ಅಖಾಡ ಇಲ್ಲ. ಆದರೆ ಉತ್ತರ ಭಾರತದ ಬಹುತೇಕ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಗರಡಿ ಮನೆ ಇದೆ. ಅಲ್ಲಿ ಬರುವಂಥ ಪೊಲೀಸರು ತಮ್ಮ ಸಮವಸ್ತ್ರವನ್ನು ಪಕ್ಕಕ್ಕಿಟ್ಟು ಬಂದು ಗರಡಿನಲ್ಲಿ ಸಾಮ್ ಮಾಡಿ ತಾಲೀಮ್ ಮಾಡಿ
ಮತ್ತೆ ಸ್ನಾನ ಮಾಡಿ ಇದು ಹಾಕೊಳ್ತಾರೆ. ಅಂದರೆ ಮೊದಲಿಂದನೂ ಕೂಡ ಅಲ್ಲಿ ಗರಡಿ ಮತ್ತು ಕುಸ್ತಿಯ ಬಗ್ಗೆ ಒಲವು ಜಾಸ್ತಿ ಇತ್ತು. ದೆಹಲಿಯ ಆಸ್ಥಾನದಲ್ಲಿ ಕರ್ನಾಟಕದ ಒಬ್ಬ ಕುಸ್ತಿಪಟು ಹೋಗಿ ಗೆದ್ದು ಬಂದ ಅನ್ನುವಂಥ ಒಂದು ಉಲ್ಲೇಖನೂ ಇದೆ. ಮತ್ತು ಇವತ್ತಿಗೂ ಕೂಡ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಮಧ್ಯಭಾಗ ಅಂತ ನಾವೇನು ಕರಿತೀವಿ ಆ ಭಾಗದಲ್ಲಿ ಕುಸ್ತಿಗೆ ವಿಶೇಷವಾದಂಥ ಒಂದು ಬೆಲೆ ಇದೆ. ಅಂದರೆ 10 ಲಕ್ಷ 20 ಲಕ್ಷ ಬಹುಮಾನಗಳನ್ನು ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, ಬೆಳ್ಳಿ ಗದೆ ಕೊಡ್ತಾರೆ. ಅಂದರೆ ಕುಸ್ತಿ ನಮ್ಮ ದೇಶದ ಯುವ ಜನಾಂಗವನ್ನು ಸುಸ್ಥಿತಿಯಲ್ಲಿ ಇಡುವಂಥ ಒಂದು ವಿದ್ಯೆ, ಮತ್ತೆ ಒಂದು ಕ್ಷಾತ್ರ ತೇಜಸ್ಸಿನ ಪರಂಪರೆ ಅದು ಪಾರಂಪರಿಕವಾಗಿ ಅದನ್ನ ಕಾಪಾಡ್ಕೊಂಡು. ಇನ್ನು ಮೈಸೂರನ್ನ ನಾವು ಅರಮನೆಗಳ ನಗರಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಮೈಸೂರಿನಲ್ಲಿ ತುಂಬ ಅರಮನೆ ಇದೆ, ಹಾಗಾಗಿ ಅದನ್ನು ಅರಮನೆಗಳ ನಗರಿ. ತುಂಬಾ ಜನ ಮೈಸೂರಿನವ್ರಿಗೆ ಗೊತ್ತಿಲ್ಲ ಅರಮನೆ ಎಲ್ಲೆಲ್ಲಿದೆ ಅಂತ. ಆಮೇಲೆ ಅದನ್ನು ಯಾಕೆ ಕಟ್ಟಿದ್ರು, ಯಾರಕ್ಕೋಸ್ಕರ ಕಟ್ಟಿದ್ರು, ಎಲ್ಲಿ ವಾಸ ಮಾಡ್ತಾ ಇದ್ರು, ಯಾಕೆ ಅಂತಂದ್ಬಿಟ್ಟು ಎಷ್ಟೋ ಜನ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಿಸ್ತೀವಿ. ಅದು ಪುಟ್ಟ ವಿರಾಮದ ನಂತರ. ಬೆಂಗಳೂರಲ್ಲೂ 5 ಅರಮನೆ ಇದೆ. 5 ಇದೆ. ಅದನ್ನೇ 5 ಒಂದಿದು ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸು, ಅದೊಂದು 2 ಬೆಂಗಳೂರು ಅರಮನೆ,